ಒಮ್ಮೆ ಕಲ್ಪಿಸ್ಕೊಳ್ಳಿ, ಅಂದ್ರೆ ನಮ್ಮ ಇಡೀ ಜೀವನದ ಅತಿದೊಡ್ಡ ಕನಸನ್ನ ನನಸು ಮಾಡಕ್ಕೆ ಬೇಕಾದ ದುಡ್ಡು, ಸಮಯ, ಅವಕಾಶ ಎಲ್ಲವೂ ಇವತ್ತೇ ನಮ್ಮ ಮುಂದಿದೆ ಅಂತ. ನಾಳೆಯೇ ಆ ಗುರಿಯನ್ನ ಮುಟ್ಟಬಹುದು. ಹೌದು. ಆದ್ರೆ ನಾವು ಆ ಕನಸನ್ನ ನನಸು ಮಾಡಕ್ಕೆ ಹೆಜ್ಜೆ ಮುಂದಿಡೋ ಬದಲು ಸುಮ್ನೆ ಕುಳ್ತ್ಬಿಡ್ತೀವಿ. ಯಾಕೆ ಗೊತ್ತಾ? ಆ ಕನಸು ನನಸಾಗ್ಬಿಟ್ರೆ ಆಮೇಲೆ ಬದುಕಕ್ಕೆ ಬೇರೆ ಯಾವ ಆಸೆಯೂ ಇರಲ್ಲ, ಲೈಫು ಬ್ಲ್ಯಾಂಕ್ ಆಗ್ಬಿಡುತ್ತೆ ಅನ್ನೋ ಒಂದು ವಿಚಿತ್ರ ಭಯ. ಎಕ್ಸಾಕ್ಟ್ಲಿ. ಕನಸು ನನಸಾಗೋದಕ್ಕಿಂತ ಕನಸು ಕಾಣ್ತಾ ಇರೋದೇ ಸೇಫ್ ಅನ್ನೋ ಮನಸ್ಥಿತಿ ಇದು. ಈ ಮನಸ್ಥಿತಿ ನಿಜಕ್ಕೂ ತುಂಬಾ ಕಾಂಪ್ಲೆಕ್ಸ್ ಆಗಿರೋದು. ಹೌದು. ಅಂದ್ರೆ ಕನಸು ಕಾಣೋದು ಎಷ್ಟು ಈಸಿಯೋ ಆ ಕನಸಿನ ಜೊತೆ ಕಾಂಪ್ರಮೈಸ್ ಆಗಿ ಬದುಕೋದು ಕೂಡ ಅಷ್ಟೇ ಈಸಿ. ಆದ್ರೆ ಅದನ್ನ ರಿಯಾಲಿಟಿಗೆ ತರುವಾಗ ಎದುರಾಗೋ ನಮ್ಮದೇ ಮೈಂಡ್ನ ತಡೆಗೋಡೆಗಳು ನಮ್ಮನ್ನ ವಿಚಿತ್ರವಾಗಿ ವರ್ತಿಸುವಂತೆ ಮಾಡುತ್ತೆ ಅಲ್ವಾ? ಖಂಡಿತ. ಗುರಿಯನ್ನ ಮುಟ್ಟೋದು ಕಷ್ಟ ಅನ್ನೋದಕ್ಕಿಂತ ಗುರಿ ಮುಟ್ಟಿದ ನಂತರದ ಶೂನ್ಯತೆನೇ ಮನುಷ್ಯನನ್ನ ಹೆಚ್ಚು ಕಾಡುತ್ತೆ. ಅದೇ ಇವತ್ತಿನ ನಮ್ಮ ಟಾಪಿಕ್. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಪಾಲೋ ಕೊಯೆಲೊ ಅವರ ಪ್ರಖ್ಯಾತ ಕೃತಿ ದಿ ಆಲ್ಕಮಿಸ್ಟ್ ಆಧಾರದ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ಮಾಡ್ತಿದ್ದೀವಿ. ಹೌದು, ಇದು ಬಹಳ ಮುಖ್ಯವಾದ ವಿಷಯ. ಮನುಷ್ಯರು ತಮ್ಮ ಜೀವನದ ನಿಜವಾದ ಗುರಿಯನ್ನ, ಅಂದ್ರೆ ತಮ್ಮ ವೈಯಕ್ತಿಕ ಕರೆ ಅಥವಾ ಪರ್ಸನಲ್ ಕಾಲಿಂಗ್ ಅನ್ನ ಸಾಧಿಸೋಕೆ ಯಾಕೆ ಹಿಂದೇಟು ಹಾಕ್ತಾರೆ, ಆ ಹಾದಿಯಲ್ಲಿ ಬರೋ 4 ಪ್ರಮುಖ ಅಡಚಣೆಗಳು ಏನು ಅನ್ನೋದನ್ನ ನಾವಿಂದು ಆಳವಾಗಿ ಶೋಧಿಸಲಿದ್ದೀವಿ. ಕರೆಕ್ಟ್. ಕೇವಲ ಕಥೆನ ಹೇಳೋದಲ್ಲ, ಆ ಕಥೆಯ ಹಿಂದಿರೋ ಮನೋವಿಜ್ಞಾನ, ಆ ಆಧ್ಯಾತ್ಮಿಕ ದರ್ಶನಗಳನ್ನ ಯಾವುದೇ ಪಕ್ಷಪಾತ ಇಲ್ಲದೆ ಮೂಲ ಪಠದಲ್ಲಿ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ. ಸರಿ, ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಫಸ್ಟ್ ಆಫ್ ಆಲ್, ಈ ವೈಯಕ್ತಿಕ ಕರೆ ಅಥವಾ ಪರ್ಸನಲ್ ಕಾಲಿಂಗ್ ಅಂದ್ರೆ ಏನು? ಪುಸ್ತಕದ ಪ್ರಕಾರ ಹೇಳೋದಾದ್ರೆ ಇದು ದೇವರು ಮನುಷ್ಯನಿಗಾಗಿ ಭೂಮಿಯ ಮೇಲೆ ಆರಿಸಿದ ಒಂದು ನಿರ್ದಿಷ್ಟ ಮಾರ್ಗ. ಓ, ಅಂದ್ರೆ ನಮ್ಮ ಡೆಸ್ಟಿನಿ ಥರನಾ? ಹೌದು. ಸರಳವಾಗಿ ಹೇಳಬೇಕು ಅಂದ್ರೆ ಯಾವ ಕೆಲಸ ನಮಗೆ ಅತೀವ ಉತ್ಸಾಹ ಕೊಡುತ್ತೋ, ನೆಮ್ಮದಿ ಕೊಡುತ್ತೋ, ಅದೇ ನಮ್ಮ ಗುರಿ. ಬಾಲ್ಯದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಈ ಗುರಿಯ ಬಗ್ಗೆ ಒಂದು ಸ್ಪಷ್ಟತೆ ಇರುತ್ತೆ. ನಿಜ. ಚಿಕ್ಕವರಿದ್ದಾಗ ನಾವು ನೂರಾರು ಕನಸು ಕಾಣ್ತೀವಿ. ಆದ್ರೆ ವಯಸ್ಸಾದಂತೆ ಸಮಾಜ ನಮ್ಮೇಲೆ ಒಂದು ನಕಾರಾತ್ಮಕ ಶಕ್ತಿಯನ್ನ ಹೇರೋಕ್ ಶುರು ಮಾಡುತ್ತೆ. ಇದು ನಿನ್ ಕೈಲ್ ಆಗಲ್ಲ ಅನ್ನೋ ಮಾತುಗಳು. ಆ ನಕಾರಾತ್ಮಕ ಶಕ್ತಿನೇ ನಾವು ಮಾತಾಡ್ತಿರೋ ಮೊದಲನೇ ಅಡಚಣೆ ಅಲ್ವಾ? ಅಂದ್ರೆ ನಮ್ಮ ಬಾಲ್ಯದ ಪೂರ್ವಗ್ರಹಗಳು. ಎಕ್ಸಾಕ್ಟ್ಲಿ. ನಮಗೆ ಬಾಲ್ಯದಿಂದಲೇ ನಮ್ಮ ಕನಸುಗಳು ಅಸಾಧ್ಯ ಅಂತ ಹೇಳ್ಕೊಡೋ ಒಂದು ವ್ಯವಸ್ಥೆ ಇದೆ. ವರ್ಷಗಳು ಕಳೆದಂತೆ ಈ ಪೂರ್ವಗ್ರಹ, ಭಯ ಮತ್ತೆ ಅಪರಾಧಿ ಮನೋಭಾವಗಳು ಒಂಥರ ಲೇಯರ್ಸ್ ಥರ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಖಂಡಿತ. ಇದು ಎಷ್ಟು ಕಾಮನ್ ಅಂದ್ರೆ ನಮಗೆ ನಮ್ಮ ಕನಸಿನ ಬಗ್ಗೆ ನಾವೇ ನಾಚಿಕೆ ಪಡೋಷ್ಟು. ಕಾರ್ಪೊರೇಟ್ ಪ್ರಪಂಚದಲ್ಲಿ ನಾವು ಇದನ್ನ ಪ್ರತಿದಿನ ನೋಡ್ತೀವಿ. ಎಷ್ಟೋ ಜನ ಯುವಕರು ಒಂದು ಭದ್ರತೆಗಾಗಿ, ತಿಂಗಳ ಸಂಬಳಕ್ಕಾಗಿ ತಮ್ಮ ನಿಜವಾದ ಪ್ಯಾಷನ್ನನ್ನೇ ಬಲಿ ಕೊಡ್ತಾರೆ. ಆ ಸುರಕ್ಷತೆಯ ಕವಚವನ್ನ ಒಂದು ಚಿನ್ನದ ಪಂಜರದ ಥರ ಒಪ್ಕೊಳ್ತಾರೆ. ಆ ಚಿನ್ನದ ಪಂಜರವನ್ನ ಒಡೆಯೋದು ಸುಲಭ ಅಲ್ಲ ನೋಡಿ. ಪುಸ್ತಕದಲ್ಲಿ ಬರೋ ಸ್ಯಾಂಟಿಯಾಗೋ ಅನ್ನೋ ಕುರಿಗಾಹಿಯ ಕಥೆಯನ್ನೇ ತಗೊಳ್ಳಿ. ಹೌದು, ಅವನ ಸ್ಟೋರಿ ತುಂಬಾ ರಿಲೇಟಬಲ್. ಅವನ ತಂದೆ ತಾಯಿ ಅವನೊಬ್ಬ ಪಾದ್ರಿ ಆಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಪಡಿಬೇಕು ಅಂತ ಬಯಸ್ತಾರೆ. ಅವನು ಲ್ಯಾಟಿನ್, ಸ್ಪ್ಯಾನಿಷ್, ದೇವತಾಶಾಸ್ತ್ರ ಎಲ್ಲ ಓದಿರ್ತಾನೆ. ಆದ್ರೆ ಅವನ ಒಳಗಿದ್ದ ಆಸೆ ಪ್ರಪಂಚವನ್ನು ನೋಡೋದು, ಅಂದ್ರೆ ಟ್ರಾವೆಲ್ ಮಾಡೋದು. ಕರೆಕ್ಟ್. ಕೊನೆಗೆ ಅವನು ತನ್ನ ತಂದೆ ಹತ್ರ ಧೈರ್ಯ ಮಾಡಿ ಹೇಳ್ತಾನೆ, ನನಗೆ ಪಾದ್ರಿ ಆಗೋಕ್ ಇಷ್ಟ ಇಲ್ಲ, ಕುರಿಗಾಹಿಯಾಗಿ ಪ್ರಯಾಣ ಮಾಡ್ತೀನಿ ಅಂತ. ಇದು ಸುಮ್ನೆ ಒಂದು ಕಥೆ ಅಲ್ಲ. ಇವತ್ತಿನ ಯುವಜನತೆ ತಮ್ಮ ಕರಿಯರ್ ಶುರು ಮಾಡುವಾಗ ಫೇಸ್ ಮಾಡೋ ಮೊದಲ ತಾತ್ವಿಕ ಸಂಘರ್ಷ ಇದು. ಇಲ್ಲಿ ಲೇಖಕ ಪೌಲೋ ಕೊಯೆಲೊ ಅವರ ಸ್ವಂತ ಜೀವನದ ಉದಾಹರಣೆ ತರೋದು ಬಹಳ ಪ್ರಸ್ತುತ ಅನ್ಸುತ್ತೆ. ನಾವೆಲ್ಲ ಅವರ ಪುಸ್ತಕ ಎಷ್ಟು ಮಿಲಿಯನ್ ಕಾಪಿ ಸೇಲ್ ಆಯ್ತು ಅಂತ ನೋಡ್ತೀವಿ. 56 ಭಾಷೆಗಳಿಗೆ ಅನುವಾದ ಆಯ್ತು, ಜೂಲಿಯಾ ರಾಬರ್ಟ್ಸ್, ಬಿಲ್ ಕ್ಲಿಂಟನ್ ಅಂಥವರೆಲ್ಲ ಓದಿದ್ರು ಅಂತ. ಹೌದು, ಯಶಸ್ಸು ಎಲ್ಲರಿಗೂ ಕಾಣುತ್ತೆ. ಆದ್ರೆ ಆ ಯಶಸ್ಸಿಗೂ ಮುನ್ನ ಅವರು ಅನುಭವಿಸಿದ ಕಷ್ಟಗಳು, ಅಂದ್ರೆ ಅವರು ಬರವಣಿಗೆಯನ್ನ ತಮ್ಮ ಗುರಿಯಾಗಿಸಿಕೊಂಡಾಗ ಫೇಸ್ ಮಾಡಿದ ಯಾತನೆ ಬಹಳ ಮುಖ್ಯ ಆಗತ್ತೆ. 1974ರಲ್ಲಿ ಬ್ರೆಜಿಲ್ನ ಮಿಲಿಟರಿ ಆಡಳಿತದಲ್ಲಿ ಅವರು ಜೈಲುವಾಸ ಅನುಭವಿಸಿದ್ರು. ನಿಜ, ಅವರಿಗೆ ಚಿತ್ರಹಿಂಸೆ ಕೂಡ ಆಗಿತ್ತು. ಸುತ್ತಮುತ್ತಲಿನ ಜನರೆಲ್ಲ ಅವರ ಕನಸು ಅಸಾಧ್ಯ ಅಂತ ಜರೆದ್ರು. ಆದ್ರೂ ಅವರು ಬಿಡ್ಲಿಲ್ಲ. ಆ ಅಸಾಧ್ಯ ಅನ್ನೋ ಲೇಬಲ್ ಅನ್ನ ಹೇಗೆ ಮೀರಿ ನಿಂತ್ರು ಅನ್ನೋದು ಬಹಳ ಇನ್ಸ್ಪೈರಿಂಗ್. ಏನ್ ಗೊತ್ತಾ, ಆ ಜೈಲುವಾಸದ ಅನುಭವನೇ ಅವರೊಳಗಿದ್ದ ಆ ಅಸಾಧ್ಯ ಅನ್ನೋ ಮೊದಲ ಅಡಚಣೆಯನ್ನ ಸುಟ್ಟಾಕ್ತು ಅಂತ ಹೇಳ್ಬೋದು. ಓ, ಹೇಗೆ?
ಮನುಷ್ಯ ತನ್ನ ಜೀವನದ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ ನೋಡಿದ್ಮೇಲೆ ಅವನಿಗೆ ಕಳ್ಕೊಳ್ಳೋಕೆ ಇನ್ನೇನೂ ಇರಲ್ಲ. ಆ ಶೂನ್ಯತೆಯಿಂದಲೇ ನಿಜವಾದ ಧೈರ್ಯ ಹುಟ್ಟೋದು. ವಾವ್, ಅದು ತುಂಬಾ ಆಳವಾದ ಮಾತು. ಹೌದು. ಒಮ್ಮೆ ಆ ಪೂರ್ವಗ್ರಹಗಳ ಪದರಗಳನ್ನ ಕಿತ್ತಾಕಡೆ ನಮ್ಮ ವೈಯಕ್ತಿಕ ಕರೆ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಸರಿ, ನಾವು ಆ ಮೊದಲ ಅಡಚಣೆಯನ್ನ ದಾಟಿ ನಮ್ಮ ಕನಸನ್ನ ಒಪ್ಕೊಂಡೇವು ಅಂತ ಇಟ್ಕೊಳ್ಳೋಣ. ಆಗ ನಮ್ಮ ಮುಂದೆ ಬರೋ ಎರಡನೇ ಬಹುದೊಡ್ಡ ತಡೆಗೋಡೆ ಅಂದ್ರೆ ಪ್ರೀತಿ. ಹೌದು, ಪ್ರೀತಿ. ಇದು ಬಹಳ ಟ್ರಿಕ್ಕಿಯಾದ ಅಡಚಣೆ. ನಾವೇನೋ ಧೈರ್ಯ ಮಾಡಿ ನಮ್ಮ ಕನಸಿನ ಹಿಂದೆ ಹೊರಡೋಕೆ ರೆಡಿ ಆಗ್ತೀವಿ. ಆದ್ರೆ ನಮ್ಮನ್ನ ನಂಬಿಕೊಂಡಿರೋರ ಕಥೆ ಏನು? ನಮ್ಮ ಕನಸಿನ ಹಿಂದೆ ಹೋದ್ರೆ ನಮ್ಮನ್ನ ಪ್ರೀತಿಸೋರಿಗೆ ನೋವಾಗತ್ತೆ, ನಾವು ಸ್ವಾರ್ಥಿಗಳಾಗ್ತೀವಿ ಅನ್ನೋ ಪಾಪಪ್ರಜ್ಞೆ ಕಾಡೋಕೆ ಶುರುವಾಗುತ್ತೆ ಅಲ್ವಾ? ಇಲ್ಲೇ ಒಂದು ಬಲವಾದ ತಪ್ಪು ಕಲ್ಪನೆ ಇರೋದು. ಪ್ರೀತಿ ಅನ್ನೋದು ಜವಾಬ್ದಾರಿಯ ಹೊರೆಯೋ ಅಥವಾ ನಮ್ಮನ್ನ ಕಟ್ಟಿಹಾಕೋ ಸರಪಳಿಯೋ ಅಲ್ಲ. ಅಂದ್ರೆ ಅದು ನಮ್ಮನ್ನ ತಡಿಬಾರ್ದು ಅಂತ. ಎಕ್ಸಾಕ್ಟ್ಲಿ. ಲೇಖಕರು ಇಲ್ಲಿ ಬಹಳ ಫ್ಯಾಸಿನೇಟಿಂಗ್ ಆದ ಒಳನೋಟ ಕೊಡ್ತಾರೆ. ನಿಜವಾದ ಪ್ರೀತಿ ನಮ್ಮ ಗುರಿಯನ್ನ ತಡೆಯೋ ಅಡ್ಡಿಯಲ್ಲ, ಬದಲಾಗಿ ಅದೊಂದು ಪ್ರೇರಕ ಶಕ್ತಿ. ಯಾರೋ ನಮ್ಮನ್ನು ನಿಜವಾಗಿ ಪ್ರೀತಿಸ್ತಾರೋ ಅವರು ನಮ್ಮ ಯಶಸ್ಸನ್ನ ಬಯಸ್ತಾರೆ. ಇದಕ್ಕೆ ಪುಸ್ತಕದಲ್ಲಿ ಬರೋ ಸ್ಯಾಂಟಿಯಾಗೋ ಮತ್ತು ಫಾತಿಮಾಳ ಪ್ರಸಂಗ ಬಹಳ ಸುಂದರವಾದ ಉದಾಹರಣೆ. ಖಂಡಿತ. ಮರುಭೂಮಿಯ ಒಯಸಿಸ್ದಲ್ಲಿ ಸ್ಯಾಂಟಿಯಾಗೋ ಫಾತಿಮಾಳ್ನ ಭೇಟಿಯಾಗ್ತಾನೆ. ಹೌದು. ಅವಳನ್ನ ನೋಡಿದ ತಕ್ಷಣ ಅವನು ತನ್ನ ಪ್ರಯಾಣವನ್ನೇ ನಿಲ್ಲಿಸಿ ಅಲ್ಲೇ ಅವಳ ಜೊತೆ ಉಳಿದುಬಿಡೋಕೆ ನಿರ್ಧಾರ ಮಾಡ್ತಾನೆ. ಅವನಿಗೆ ಅವಳ ಮೇಲಿನ ಪ್ರೀತಿನೇ ಸರ್ವಸ್ವ ಅನ್ಸುತ್ತೆ. ತನ್ನ ಪರ್ಸನಲ್ ಲೆಜೆಂಡನ್ನೇ ತ್ಯಾಗ ಮಾಡೋದು ಬಹಳ ಉದಾತ್ತವಾದ ನಿರ್ಧಾರ ಅಂತ ಅನ್ಕೊಳ್ತಾನೆ. ಆದ್ರೆ ಅದೆಷ್ಟರ ಮಟ್ಟಿಗೆ ಸರಿ? ಪ್ರೀತಿಯ ಹೆಸರಿನಲ್ಲಿ ನಮ್ಮ ಗುರಿಯನ್ನ ಮರೆಯೋದು ನಿಜವಾದ ತ್ಯಾಗನ ಅಥವಾ ಅದೊಂದು ನೆಪನ? ಅದೊಂದು ನೆಪ ಅಷ್ಟೇ ಅನ್ಸುತ್ತೆ. ಕರೆಕ್ಟ್. ಆಲ್ಕೆಮಿಸ್ಟ್ ಸ್ಯಾಂಟಿಯಾಗೋಗೆ ಎಚ್ಚರಿಕೆ ಕೊಡ್ತಾನೆ. ಒಂದು ವೇಳೆ ಸ್ಯಾಂಟಿಯಾಗೋ ಅಲ್ಲೇ ಉಳಿದುಕೊಂಡ್ರೆ ಮೊದಲ ಕೆಲವು ವರ್ಷ ಪ್ರೀತಿಯ ಅಮಲಿನಲ್ಲಿ ಎಲ್ಲವೂ ಚೆನ್ನಾಗಿಯೇ ಕಾಣಬಹುದು. ಅವನು ಆ ವೊಯಿಸಸ್ನ ಪ್ರಭಾವಿ ಸಲಹೆಗಾರನೂ ಆಗ್ಬಹುದು. ಆದ್ರೆ ಆಮೇಲೆ ಕ್ರಮೇಣ ತನ್ನ ಗುರಿ ತಲುಪಲಿಲ್ಲ ಅನ್ನೋ ಕೊರಗು ಅವನನ್ನ ಒಳಗೊಳಗೆ ತಿನ್ನೋಕೆ ಶುರು ಮಾಡುತ್ತೆ. ಶಕುನಗಳು ಅವನನ್ನ ಬಿಟ್ಟು ಹೋಗ್ತವೆ. ಕೊನೆಗೊಂದಿನ ತಾನು ಅವಳಿಗಾಗಿ ಕನಸನ್ನೇ ಬಲಿಕೊಟ್ಟೆ ಅನ್ನೋ ಅಸಮಾಧಾನ ಅದೇ ಫಾತಿಮಾಳ ಮೇಲೆ ತಿರುಗಬಹುದು. ಅದು ರಿಲೇಶನ್ಶಿಪ್ ಅನ್ನೇ ಹಾಳು ಮಾರಬಹುದಲ್ವಾ? ಹೌದು. ನಿಜವಾದ ಪ್ರೀತಿ ಅಂದ್ರೆ ಬ್ರಹ್ಮಾಂಡದ ಭಾಷೆ ಮಾತನಾಡುವ ಪ್ರೀತಿ ಒಬ್ಬ ವ್ಯಕ್ತಿಯನ್ನ ಅವನ ಗುರಿಯಿಂದ ಯಾವತ್ತೂ ದೂರ ಮಾಡಲ್ಲ. ಇದನ್ನ ನಮ್ಮ ದೈನಂದಿನ ವೃತ್ತಿ ಜೀವನಕ್ಕೆ ಅಪ್ಲೈ ಮಾಡಿ ನೋಡಿದ್ರೆ ಬಹಳ ಕಟುವಾದ ಸತ್ಯ ಹೊರಬರುತ್ತೆ. ನಮ್ಗೆ ಇಷ್ಟವಾದ ದಾರಿ ಹಿಡಿಯೋಕೆ, ರಿಸ್ಕ್ ತಗೊಳ್ಳೋಕೆ ನಮಗೆ ಭಯ ಇರುತ್ತೆ. ಆ ಭಯವನ್ನ ಮುಚ್ಚಿ ಹಾಕೋಕೆ ನಾವು ಕುಟುಂಬದ ನಿರೀಕ್ಷೆಗಳು ಅಥವಾ ಪ್ರೀತಿಪಾತ್ರರ ಮೇಲಿನ ಜವಾಬ್ದಾರಿಯನ್ನ ಒಂದು ಅಸ್ತ್ರವಾಗಿ ಬಳಸ್ತೀವಿ. ಅವರಿಗಾಗಿ ನಾನು ನನ್ನ ಕನಸನ್ನ ತ್ಯಾಗ ಮಾಡಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ಹುಸಿ ಹೆಮ್ಮೆ ಪಡ್ತೀವಿ. ಹೌದಲ್ವಾ? ಆದ್ರೆ ವಾಸ್ತವದಲ್ಲಿ ಅದು ಪ್ರೀತಿಯಲ್ಲ. ಚೇಂಜಸ್ ಫೇಸ್ ಮಾಡೋಕೆ ಆಗದ ನಮ್ಮದೇ ಅಸಹಾಯಕತೆ ಅದು. ನಿಮ್ಮ ಈ ವಿಶ್ಲೇಷಣೆ ನೇರವಾಗಿ ನಮ್ಮ 3ನೇ ಅಡಚಣೆಗೆ ದಾರಿ ಮಾಡಿಕೊಡುತ್ತೆ. ಅಂದ್ರೆ ಸೋಲಿನ ಭಯ. ಹೌದು. ಸರಿ, ಪ್ರೀತಿಪಾತ್ರರು ಸಪೋರ್ಟ್ ಮಾಡಿದ್ರು, ನಾವೇ ಸ್ವತಃ ಎಲ್ಲಾ ಹೊಣೆ ಹೊತ್ತು ನಡೆಯೋಕೆ ರೆಡಿಯಾದ್ವಿ ಅಂತ ಇಟ್ಕೊಳ್ಳಿ. ಮುಂದೇನು? ಆಗ ಶುರುವಾಗೋದೇ ಅಸ್ಲಿ ಆಟ, ಸೋಲಿನ ಭಯ. ಹೌದು. ನಾವು ನಮ್ಮ ಇಡೀ ಹೃದಯವನ್ನ ಒಂದು ಕನಸಿನ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅಲ್ಲಿ ಸೋತ್ರೆ ಆಗೋ ನೋವು ತಡೆಯೋಕ್ಕಾಗಲ್ಲ. ಯಾಕೆಂದ್ರೆ ಆಮೇಲೆ ನನಗದು ಬೇಕಿರ್ಲಿಲ್ಲ ಹಾಗಾಗಿ ಬಿಟ್ಟೆ ಅನ್ನೋ ಸುಲಭದ ನೆಪ ಹೇಳೋಕೆ ನಮ್ಮತ್ರ ಇರಲ್ಲ. ನಾವು ಆಗಲೇ ಪ್ರಸ್ತಾಪಿಸಿದ ಆ ಸ್ಫಟಿಕದ ವ್ಯಾಪಾರಿ ಅಥವಾ ಕ್ರಿಸ್ಟಲ್ ಮರ್ಚೆಂಟ್ನ ಕಥೆ ಬರೋದೇ ಇಲ್ಲಿ. ಸೋಲಿನ ಭಯ ಮನುಷ್ಯನನ್ನ ಎಷ್ಟು ದುರ್ಬಲ ಮಾಡ್ತದೆ ಅನ್ನೋದಕ್ಕೆ ಈ ವ್ಯಾಪಾರಿ ಒಂದು ಕನ್ನಡಿ. ನಿಜ. ಅವನು ತನ್ನ ಇಡೀ ಜೀವನವನ್ನ ಮೆಕ್ಕಾಗೆ ಹೋಗೋ ಕನಸಿನಲ್ಲೇ ಕಳೀತಾನೆ. ಸ್ಯಾಂಟಿಯಾಗೋ ಅವನ ಅಂಗಡಿಗೆ ಬಂದು ಅಲ್ಲಿ ಸ್ಫಟಿಕದ ಲೋಟಗಳಲ್ಲಿ ಚಹಾ ಮಾರೋ ಹೊಸ ಐಡಿಯಾ ಕೊಟ್ಟು ಬಿಸ್ನೆಸ್ ಡಬಲ್ ಮಾಡ್ತಾನೆ. ಆಗ ಆ ವ್ಯಾಪಾರಿ ಹತ್ರ ಮೆಕ್ಕಾಗೆ ಹೋಗೋಕೆ ಬೇಕಾದ ಎಲ್ಲಾ ದುಡ್ಡು ಇರುತ್ತೆ. ಆದ್ರೂ ಅವನು ಹೋಗಲ್ಲ. ಆ ವ್ಯಾಪಾರಿಯ ಮನಸ್ಥಿತಿಯನ್ನ ಲೇಖಕರು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ವ್ಯಾಪಾರಿ ಹೇಳ್ತಾನೆ, ನನಗೆ ಮೆಕ್ಕಾಗೆ ಹೋಗೋ ಕನಸಿದೆ. ಆ ಕನಸೆ ಪ್ರತಿದಿನ ನನ್ನನ್ನ ಬದುಕುವಂತೆ ಮಾಡ್ತಿದೆ. ಆದ್ರೆ ಆ ಕನಸು ನನಸಾಗ್ಬಿಟ್ರೆ ಆಮೇಲೆ ಬದುಕೋಕೇನ್ ಕಾರಣ ಇರುತ್ತೆ ಅನ್ನೋ ಭಯ ನನಗಿದೆ ಅಂತ. ಅದು ಒಂಥರ ಪ್ಯಾರಡಾಕ್ಸ್ ಅಲ್ವಾ? ಹೌದು. ಕನಸು ನನಸಾಗೋ ಹಾದಿಯಲ್ಲಿ ಎಲ್ಲವೂ ನಿರಾಸೆ ಆಗ್ಬೋದು. ಹಾಗಾಗಿ ಕೇವಲ ಕನಸು ಕಾಣ್ತಾ ಇರೋದಕ್ಕೆ ಅವನಿಷ್ಟಪಡ್ತಾನೆ. ಇದು ಬರೀ ಒಬ್ಬ ವ್ಯಾಪಾರಿಯ ಕಥೆಯಲ್ಲ. ಹೊಸ ಬಿಸ್ನೆಸ್ ಶುರು ಮಾಡೋ ಅಥವಾ ಕಲೆ, ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ಳೋ ಕನಸು ಹೊತ್ತ ಅಸಂಖ್ಯಾತ ಜನರ ಪ್ರತಿದಿನದ ಕಥೆ. ಖಂಡಿತ. ಈ ವ್ಯಾಪಾರಿಯ ಪಾತ್ರ ನಮ್ಮಲ್ಲಿ ಒಂದ್ ರೀತಿಯ ನಡುಕ ಹುಟ್ಟಿಸುತ್ತೆ. ಯಾಕೆ ಅಂದ್ರೆ ನಮ್ಮ ಲೈಫ್ನಲ್ಲೂ ನಾವು ಆ ಯಥಾಸ್ಥಿತಿಗೆ, ಆ ಕಂಫರ್ಟ್ ಝೋನ್ಗೆ ಒಗ್ಗಿ ಹೋಗಿರ್ತೀವಿ. ಬದಲಾವಣೆ ಅಂದ್ರೆ ನಮಗೆ ಭಯ.
ಸ್ಯಾಂಟಿಯಾಗೋ ಆ ಅಂಗಡಿಗೆ ಹೊಸ ಐಡಿಯಾ ತಂದಾಗ್ಲೂ ವ್ಯಾಪಾರಿಗೆ ಸ್ಟಾರ್ಟಿಂಗ್ನಲ್ಲಿ ಕಿರಿಕಿರಿ ಅನ್ಸುತ್ತೆ. ಯಾಕೆ ಅಂದ್ರೆ ಆ ಚೇಂಜ್ ಅವನ ಶಾಂತ ಜೀವನವನ್ನ ಕಡಡುತ್ತೆ. ಆರಂಭಿಕ ವೈಫಲ್ಯಗಳನ್ನ ಕಲಿಕೆಯ ಮೈಲಿಗಲ್ಲುಗಳಾಗಿ ನೋಡೋಕೆ ಅವನು ರೆಡಿ ಇರಲ್ಲ. ಆದರೆ ಕೃತಿಯ ನಾಯಕ ಸ್ಯಾಂಟಿಯಾಗೋ ಹಾಗಲ್ಲ. ಅವನು ಕುರಿಗಾಹಾಯಾಗಿ ಕಲ್ತ ಪಾಠಗಳನ್ನೇ ತನ್ನ ಲೈಫ್ನ ಪ್ರತಿಯೊಂದು ಸವಾಲಿಗೂ ಅಪ್ಲೈ ಮಾಡ್ತಾನೆ. ಸೋಲುಗಳು ಅನಿವಾರ್ಯ ಅನ್ನೋದನ್ನ ಅವನು ಒಪ್ಕೊಳ್ತಾನೆ. ಕೃತಿಯಲ್ಲಿ ಬರೋ ಆ ಅದ್ಭುತ ಸಾಲು ನೆನಪಿಸ್ಕೊಳ್ಳಿ, 7 ಬಾರಿ ಬಿದ್ರೂ 8ನೇ ಬಾರಿ ಏಳೋದೇ ಜೀವನದ ರಹಸ್ಯ. ವಾವ್! ನಾವು ನಮ್ಮ ಕನಸಿಗಾಗಿ ಹೋರಾಡೋಕೆ ಶುರು ಮಾಡಿದಾಗ ನಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಅನೇಕ ತಪ್ಪುಗಳನ್ನ ಮಾಡ್ತೀವಿ. ಆದರೆ ಆ ತಪ್ಪುಗಳೇ ನಮ್ಮನ್ನ ರೂಪಿಸೋದು. ಇದೇ ಹಾದಿಯಲ್ಲಿ ನಾವು ಶಕುನಗಳ ಬಗ್ಗೆ ಅಂದ್ರೆ ಓಮೆನ್ಸ್ ಮತ್ತು ಬ್ರಹ್ಮಾಂಡದ ಬೆಂಬಲದ ಬಗ್ಗೆ ಚರ್ಚೆ ಮಾಡ್ಲೇಬೇಕು. ನೀವು ಯಾವುದನ್ನಾದ್ರೂ ತೀವ್ರವಾಗಿ ಬಯಸಿದ್ರೆ ಅದನ್ನ ಸಾಧಿಸಲು ಇಡೀ ಬ್ರಹ್ಮಾಂಡವೇ ನಿಮ್ಗೆ ಸಹಾಯ ಮಾಡುತ್ತೆ ಅನ್ನೋ ಮಾತು ಬಹಳ ಫೇಮಸ್ ಅಲ್ವಾ? ಹೌದು, ತುಂಬಾ ಪಾಪ್ಯುಲರ್ ಕೋಟ್ ಅದು. ಆದ್ರೆ ಇಲ್ಲೊಂದ್ ಡೌಟ್ ಬರುತ್ತೆ. ಶಕುನಗಳನ್ನ ನಂಬೋದು, ಬ್ರಹ್ಮಾಂಡದ ಸಂಕೇತಗಳನ್ನ ಹುಡುಕೋದು ಅಂದ್ರೆ ಅದು ಕೇವಲ ನಮ್ಮದೇ ನಂಬಿಕೆಗಳಿಗೆ ಪುರಾವೆ ಹುಡುಕೋ ಕುರುಡುತನ ಅಲ್ವಾ? ಇದು ಆಸಕ್ತಿದಾಯಕ ಪ್ರಶ್ನೆ. ಅಂದ್ರೆ ಇವತ್ತಿನ ಕಾರ್ಪೊರೇಟ್ ಜಗತ್ತಲ್ಲಿ ಅಥವಾ ದಿನನಿತ್ಯದ ಬದುಕಿನಲ್ಲಿ ಬ್ರಹ್ಮಾಂಡದ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನು? ನಮಗೆ ಕಷ್ಟ ಆದಾಗ ಇದು ಬ್ರಹ್ಮಾಂಡದ ಇಚ್ಛೆ ಅಂತ ಹೇಳಿ ಜವಾಬ್ದಾರಿಯಿಂದ ಎಸ್ಕೇಪ್ ಆಗೋ ತಂತ್ರ ಇದಾಗ್ಬಾರ್ದಷ್ಟೇ. ಖಂಡಿತ ಇಲ್ಲ. ಪುಸ್ತಕದಲ್ಲಿ ಬರೋ ಶಕುನಗಳು ಅಂದ್ರೆ ಯಾವುದೋ ಮ್ಯಾಜಿಕ್ ಅಥವಾ ಮೂಢನಂಬಿಕೆ ಅಲ್ಲ. ಬ್ರಹ್ಮಾಂಡದ ಭಾಷೆ ಅಥವಾ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಅಂದ್ರೆ ನಮ್ಮ ಸುತ್ತಲಿನ ಪರಿಸರವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸೋದು ಮತ್ತು ಪ್ರಸ್ತುತ ಕ್ಷಣದಲ್ಲಿ ಸಂಪೂರ್ಣವಾಗಿ ಜೀವಿಸೋದು. ಓ, ಬೀಯಿಂಗ್ ಪ್ರೆಸೆಂಟ್. ಎಕ್ಸಾಕ್ಟ್ಲಿ. ಸ್ಯಾಂಟಿಯಾಗೋ ಮರುಭೂಮಿಯಲ್ಲಿ ಹದ್ದುಗಳ ಆರಾಟವನ್ನ ನೋಡಿ ಯುದ್ಧದ ಮುನ್ಸೂಚನೆಯನ್ನ ಗ್ರಹಿಸ್ತಾನೆ. ಅವನು ಯಾವುದೋ ಕಾಲ್ಪನಿಕ ಲೋಕದಲ್ಲಿ ಇರಲ್ಲ. ಪ್ರಕೃತಿಯ ಪ್ರತಿಯೊಂದು ಸೂಕ್ಷ್ಮ ಚಲನೆಗೂ ತನ್ನ ಮೈಂಡನ್ನ ಓಪನ್ ಆಗಿಟ್ಟಿರ್ತಾನೆ. ನಮ್ಮ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಹೇಳೋದಾದ್ರೆ ಇದು ನಮ್ಮದೇ ಇಂಟ್ಯೂಷನ್ ಮತ್ತು ಅವಕಾಶಗಳನ್ನು ಗುರುತಿಸೋ ತೀಕ್ಷ್ಣತೆ. ಅಂದ್ರೆ ನಾವು ನಮ್ಮ ಗುರಿಯತ್ತ ನಡೆಯುವಾಗ ನಮ್ಮ ಕಣ್ಣು, ಕಿವಿ, ಮನಸ್ಸು ಸಂಪೂರ್ಣವಾಗಿ ಅಲರ್ಟ್ ಆಗಿರಬೇಕು ಅಂತ. ಹೌದು. ಇದಕ್ಕಾಗಿಯೇ ಆಲ್ಕೆಮಿಸ್ಟ್ ಸ್ಯಾಂಟಿಯಾಗೋಗೆ ಕೇವಲ ಬಾಯಿಮಾತಿನಲ್ಲಿ ಬೋಧನೆ ಮಾಡಲ್ಲ ಅನ್ಸುತ್ತೆ. ಮರಳಿನಲ್ಲಿ ಹಾವನ್ನ ವೃತ್ತದೊಳಗೆ ಬಂಧಿಸೋದು, ಮರುಭೂಮಿಯಲ್ಲಿ ಕುದುರೆಯ ಮೂಲಕ ಜೀವಸಂಕುಲವನ್ನ ಹುಡುಕೋದು, ಇವೆಲ್ಲ ಆಲ್ಕೆಮಿಸ್ಟ್ನ ಮೌನ ವೀಕ್ಷಣೆ ಮತ್ತು ಆಕ್ಷನ್ ಮೂಲಕ ಕಲಿಸೋ ಪಾಠಗಳು. ಕರೆಕ್ಟ್. ಮಾರ್ಗದರ್ಶಕರು ಅಥವಾ ಮೆಂಟರ್ಸ್ ದಾರಿಯನ್ನ ತೋರಿಸಬಲ್ಲೇ ಹೊರತು ನಮ್ಮ ಬದಲಿಗೆ ಅವರು ನಡೆಯೋಕ್ ಸಾಧ್ಯ ಇಲ್ಲ. ಕೃತಿಯಲ್ಲಿ ಒಬ್ಬ ಇಂಗ್ಲಿಷ್ ಯುವಕ ಬರ್ತಾನೆ. ಅವನು ಬರೀ ಪುಸ್ತಕಗಳನ್ನ ಓದ್ತಾ ಆಲ್ಕಮಿ ಕಲಿಯೋಕೆ ಟ್ರೈ ಮಾಡ್ತಿರ್ತಾನೆ. ಹೌದು, ಅವನು ಬರೀ ಥಿಯರಿ ಓದ್ತಿರ್ತಾನೆ. ಆದ್ರೆ ಸ್ಯಾಂಟಿಯಾಗೋ ಮರುಭೂಮಿಯ ಮೌನದಿಂದ, ಗಾಳಿಯಿಂದ, ನೇಡ ಅನುಭವದಿಂದ ಕಲಿತಾನೆ. ಕಲಿಯೋಕೆ ಇರೋ ಒಂದೇ ದಾರಿ ಅಂದ್ರೆ ಅದು ಕೃತಿಯ ಮೂಲಕ ಅನ್ನೋದನ್ನ ಆಲ್ಕೆಮಿಸ್ಟ್ ಪದೇ ಪದೇ ಪ್ರೂವ್ ಮಾಡ್ತಾನೆ. ಸರಿ, ಈಗ ನಾವು ನಮ್ಮ ಚರ್ಚೆಯ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದಿದ್ದೀವಿ. ಬಾಲ್ಯದ ಪೂರ್ವಗ್ರಹಗಳನ್ನ ಮೀರಿದ್ವಿ, ಪ್ರೀತಿಯನ್ನ ಪ್ರೇರಣೆಯಾಗಿ ತಗೊಂಡ್ವಿ, ಸೋಲಿನ ಭಯವನ್ನೂ ಮೆಟ್ಟಿ ನಿಂತ್ವಿ. ಎಲ್ಲವನ್ನೂ ಮೀರಿ ಕನಸಿನ ತೀರ ಸಮೀಪಕ್ಕೆ ಅಂದ್ರೆ ಫಿನಿಶ್ ಲೈನ್ ಹತ್ರ ಬಂದು ನಿಂತಿದೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಎದುರಾಗೋ ಅತ್ಯಂತ ಅಪಾಯಕಾರಿ ಅಡಚಣೆ 4ನೇ ಅಡಚಣೆ, ನಮ್ಮ ಕನಸನ್ನ ನನಸಾಗಿಸುವ ಭಯ, ಅಂದ್ರೆ ಫಿಯರ್ ಆಫ್ ಸಕ್ಸೆಸ್. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ನನಗೆ ಇದು ಅರಗಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯ್ತು. ನಾವು ಕಾಮನ್ ಆಗಿ ಸೋಲಿಗೆ ಹೆದರ್ತೀವಿ, ಆದ್ರೆ ಗೆಲುವಿಗೆ, ಯಶಸ್ಸಿಗೆ ಯಾಕೆ ಹೆದರ್ತೀವಿ? ನೋಡಿ, ಇದು ಮನುಷ್ಯನ ಮನಸ್ಸಿನ ಅತ್ಯಂತ ನಿಗೂಢವಾದ ಪದರ. ಆಸ್ಕರ್ ವೈಲ್ಡ್ ಅವರ ಒಂದು ಮಾತನ್ನ ಲೇಖಕರು ಇಲ್ಲಿ ಬಹಳ ಮಾರ್ಮಿಕವಾಗಿ ಉಲ್ಲೇಖಿಸ್ತಾರೆ. ಮನುಷ್ಯ ತಾನು ಪ್ರೀತಿಸುವ ವಿಷಯವನ್ನೇ ಕೊಲ್ಲುತ್ತಾನೆ. ವಾವ್! ಯಶಸ್ಸು ನಮ್ಮ ಕೈಗೆಟುಕುವ ದೂರದಲ್ಲಿದ್ದಾಗ ನಮ್ಮ ಆತ್ಮದ ಆಳದಲ್ಲಿ ಒಂದು ರೀತಿಯ ವಿಚಿತ್ರ ಅಪರಾಧಿ ಮನೋಭಾವ ಕಾಳೋಕೆ ಶುರುವಾಗುತ್ತೆ. ನನ್ನ ಜೊತೆಗಿದ್ದ ಎಷ್ಟೋ ಜನ ಸೋತಿದ್ದಾರೆ, ಕಷ್ಟಪಡ್ತಿದ್ದಾರೆ, ಆದರೆ ನಾನು ಮಾತ್ರ ಯಶಸ್ಸನ್ನ ಪಡೆಯೋಕೆ ಅರ್ಹನಾ ಅನ್ನೋ ಪ್ರಶ್ನೆ ನಮ್ಮನ್ನ ನಾವೇ ಡೌಟ್ ಪಡುವಂತೆ ಮಾಡುತ್ತೆ. ಇದು ಇವತ್ತಿನ ಭಾಷೆಯಲ್ಲಿ ಹೇಳು ಇಂಪೋಸ್ಟರ್ ಸಿಂಡ್ರೋಮ್ ಇದ್ದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ನಮಗೆ ಸಿಕ್ತಿರೋ ಯಶಸ್ಸಿಗೆ ನಾವು ಲೈಕಲ್ಲ ಅನ್ನೋ ಸುಳ್ಳು ಭಾವನೆ, ನಾವು ಪಟ್ಟ ಕಷ್ಟಗಳನ್ನ, ಮಾಡಿದ ತ್ಯಾಗಗಳನ್ನ ನಾವು ಕ್ಷಣ ಮಾತ್ರದಲ್ಲಿ ಮರೆತುಬಿಡ್ತೀವಿ. ಅಂತಿಮ ಘಟ್ಟದಲ್ಲಿ ಎದುರಿರೋ ಗೆಲುವನ್ನ ಸ್ವೀಕರಿಸೋಕಾಡದೆ ಬೇಕು ಅಂತಲೇ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿ ನಮ್ಮ ಗುರಿಯಿಂದ ನಾವೇ ಹಿಂದೆ ಸರಿತೇವೆ. ಹೌದು. ಅಂದ್ರೆ ಸೋಲಿನ ಭಯಕ್ಕಿಂತ ಈ ಯಶಸ್ಸಿನ ಭಯವೇ ಹೆಚ್ಚು ಅಪಾಯಕಾರಿ ಅನ್ಸುತ್ತೆ. ನಿಸ್ಸಂದೇಹವಾಗಿ. ಯಾಕೆ ಅಂದ್ರೆ ಈ ಯಶಸ್ಸಿನ ಭಯ ಒಂದು ರೀತಿಯ ನಮ್ರತೆಯ ಮುಖವಾಡವನ್ನ ಹಾಕಿಕೊಂಡಿರುತ್ತೆ. ನಾನು ಬಹಳ ಸರಳ, ನನಗೇನೂ ಬೇಡ ಅನ್ನೋ ಹುಸಿ ಭಾವನೆ.
ಸ್ಯಾಂಟಿಯಾಗೋ ತನ್ನ ಹೃದಯದ ಜೊತೆ ಮಾತನಾಡುವ ಒಂದು ಪ್ರಸಂಗ ಇದೆ. ಹೌದು. ಅವನ ಹೃದಯ ಕಷ್ಟಪಡಕ್ಕೆ ಹೆದರುತ್ತೆ. ಆಗ ಆಲ್ಕಿಮಿಸ್ಟ್ ಹೇಳೋ ಮಾತು ನಿಜಕ್ಕೂ ಅದ್ಭುತ. ಕಷ್ಟಪಡಬೇಕಾಗುತ್ತೆ ಅನ್ನೋ ಭಯ ನಿಜವಾದ ಕಷ್ಟಕ್ಕಿಂತಲೂ ಹೆಚ್ಚು ಭೀಕರವಾಗಿರುತ್ತೆ. ಕನಸಿನ ಹಿಂದಿನ ಪ್ರತಿಯೊಂದು ಕ್ಷಣವೂ ದೇವರೊಂದಿಗಿನ ಮುಖಾಮುಖಿಯಾಗಿರುತ್ತೆ. ತುಂಬಾ ಪವರ್ಫುಲ್ ಲೈನ್ ಅದು. ಹೌದು. ನಾವು ಭಯವನ್ನ ನಮ್ಮನ್ನ ತಳೆಯೋ ಗೋಡೆಯಾಗಿ ನೋಡಬಾರದು, ಬದಲಾಗಿ ವಿಕಸನದ ಇಂಧನವಾಗಿ ಬಳಸ್ಕೊಳ್ಬೇಕು. ಆ ಭಯವನ್ನ ಇಂಧನವಾಗಿ ಬಳಸ್ಕೊಳ್ಳೋದು ಅಂದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಕಥೆಯಲ್ಲಿ ಬರೋ ಅಂತಿಮ ಪರೀಕ್ಷೆಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಖಂಡಿತ. ಮರುಭೂಮಿಯಲ್ಲಿ ಯುದ್ಧಕೋರರ ಎದುರು ಸ್ಯಾಂಟಿಯಾಗೋ ಮತ್ತು ಆಲ್ಕೆಮಿಸ್ಟ್ ಸಿಕ್ಕಿಹಾಕೊಂಡಾಗ ಆಲ್ಕೆಮಿಸ್ಟ್ ಒಂದು ಅಪಾಯಕಾರಿ ಆಟ ಆಡ್ತಾನೆ. ಹೌದು, ತನ್ನ ಹತ್ರ ಇರೋ ಚಿನ್ನನೆಲ್ಲ ಕೊಡ್ತಾನೆ. ಕರೆಕ್ಟ್. ಚಿನ್ನನೆಲ್ಲ ಯುದ್ಧಕೋರರಿಗೆ ಕೊಟ್ಟು ಈ ಹುಡುಗ 3 ದಿನಗಳಲ್ಲಿ ತನ್ನನ್ನ ತಾನು ಗಾಳಿಯಾಗಿ ಪರಿವರ್ತಿಸಿಕೊಳ್ಳಬಲ್ಲ ಅಂತ ಹೇಳ್ತಾನೆ. ಸ್ಯಾಂಟಿಯಾಗೋಗೆ ಗಾಳಿಯಾಗೋದು ಹೇಗೆ ಅಂತಾನೆ ಗೊತ್ತಿರಲ್ಲ. ಒಂದು ಕಡೆ ಸಾವು ಕಣ್ಣೆದುರು ನಿಂತಿದೆ, ಇನ್ನೊಂದ್ ಕಡೆ ಅಸಾಧ್ಯವಾದ ಸವಾಲು. ಆ ಪ್ರಸಂಗ ಇಡೀ ಕೃತಿಯ ಪರಾಕಾಷ್ಠೆ. ಮರಣದ ಭಯ ಎದುರಾದಾಗ ಮನುಷ್ಯನ ಅಹಂಕಾರ, ಅವನ ಲಿಮಿಟೆಡ್ ನಂಬಿಕೆಗಳೆಲ್ಲ ನಾಶ ಆಗ್ತವೆ. ಆಲ್ಕೆಮಿಸ್ಟ್ ಹೇಳುವಂತೆ ಸಾವಿನ ಬೆದರಿಕೆ ಇದ್ದಾಗ ಮನುಷ್ಯ ತನ್ನ ಜೀವನದ ಬಗ್ಗೆ, ತನ್ನ ಸಾಮರ್ಥ್ಯದ ಬಗ್ಗೆ ಅತಿ ಹೆಚ್ಚು ಜಾಗೃತನಾಗ್ತಾನೆ. ಅಂದ್ರೆ ಡೆತ್ ಥ್ರೆಟ್ ಇದ್ದಾಗ ಮಾತ್ರ ಫುಲ್ ಪೊಟೆನ್ಷಿಯಲ್ ಹೊರಬರುತ್ತೆ ಅಂತ. ಹೌದು. ವಿಫಲತೆಯ ಭಯ ಒಂದೇ ಕನಸನ್ನ ಅಸಾಧ್ಯವಾಗಿಸೋದು. ಸ್ಯಾಂಟಿಯಾಗೋ ತನ್ನೆಲ್ಲ ಭಯಗಳನ್ನ ಬದಿಗಿಟ್ಟು ಪ್ರಕೃತಿಯ ಜೊತೆ, ಮರುಭೂಮಿಯ ಜೊತೆ, ಗಾಳಿಯ ಜೊತೆ ಆಳವಾದ ಸಂವಾದ ನಡೆಸ್ತಾನೆ. ಕೊನೆಗೆ ತನ್ನೊಳಗಿರೋ ಬ್ರಹ್ಮಾಂಡದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ತಾನೆ. ಸಾವು ಎದುರಾದಾಗ ಮಾತ್ರ ಮನುಷ್ಯ ತನ್ನ ಶಕ್ತಿಯ ಉತ್ತುಂಗ ತಲುಪುತ್ತಾನೆ ಅನ್ನೋದನ್ನ ಇದು ಸಾಂಕೇತಿಕವಾಗಿ ತೋರಿಸುತ್ತೆ. ಇದನ್ನ ನಮ್ಮ ವೃತ್ತಿ ಜೀವನಕ್ಕೆ ಅಥವಾ ಪರ್ಸನಲ್ ಬಿಕ್ಕಟ್ಟುಗಳಿಗೆ ಹೋಲಿಸಿದ್ರೆ ಇದೊಂದು ಡೂ ಆರ್ ಡೈ ಸಿಚುವೇಶನ್ ಇದ್ದ ಹಾಗೆ. ನಾವೊಂದು ದೊಡ್ಡ ಸವಾಲನ್ನ ಫೇಸ್ ಮಾಡುತ್ತಿರುವಾಗ ನಮ್ಮ ಹಳೆಯ ಆಲೋಚನೆ, ಹಳೆಯ ವ್ಯಕ್ತಿತ್ವ ಎಲ್ಲವೂ ಸಾಯ್ಲೆ ಮೀಟಾಗುತ್ತೆ. ನಿಜ. ನಮ್ಮೊಳಗಿನಿಂದ ಹೊಸತೊಂದು ಶಕ್ತಿ ಹೊರಬಂದಾಗ, ಅಥವಾ ಕಥೆಯಲ್ಲಿ ಹೇಳುವಂತೆ ನಾವು ಗಾಳಿಯಾಗಿ ಬದಲಾದಾಗ ಮಾತ್ರ ಆ ಸವಾಲನ್ನ ಗೆಲ್ಲೋಕೆ ಸಾಧ್ಯ. ಅಂಥ ಎಕ್ಸ್ಟ್ರೀಮ್ ಬಿಕ್ಕಟ್ಟಿನ ಕ್ಷಣಗಳೇ ನಮ್ಮನ್ನ ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮ್ ಮಾಡೋದು. ನಿಮ್ಮ ಆ ಮಾತು ಸಂಪೂರ್ಣ ಸತ್ಯ. ದೈನಂದಿನ ಜೀವನದಲ್ಲಿ ಎದುರಾಗೋ ಪ್ರತಿಯೊಂದು ಸವಾಲನ್ನು ನಾವು ಒಂದು ರೀತಿಯ ಸ್ಪಿರಿಚುವಲ್ ಗ್ರೋತ್ನ ಹಾದಿಯಾಗಿ ನೋಡಬೇಕು. ಈ ಇಡೀ ಪಯಣವನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಮ್ಮ ನಿಜವಾದ ಗುರಿಯನ್ನ ಮುಟ್ಟೋ ದಾರಿ ಯಾವತ್ತೂ ಸುಗಮವಾಗಿರಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ. ಹೌದು. ಬಾಲ್ಯದ ಪೂರ್ವಗ್ರಹಗಳೆಂಬ ಮೊದಲನೇ ತಡೆಗೋಡೆಯನ್ನ ಒಡೆದಾಕ್ಬೇಕು. ಪ್ರೀತಿಯನ್ನ ಜವಾಬ್ದಾರಿಯ ಹೊರೆಯಾಗಿ ನೋಡದೆ ನಮ್ಮ ಕನಸಿನ ಕಡೆಗೆ ಓಡೋ ಪ್ರೇರಣೆಯಾಗಿಸ್ಕೊಳ್ಬೇಕು. ಖಂಡಿತ. ದಾರಿಯಲ್ಲಿ ಎದುರಾಗುವ ಸ್ಫಟಿಕದ ವ್ಯಾಪಾರಿಯಂಥ ಯಥಾಸ್ಥಿತಿಯ ಮನಸ್ಥಿತಿಯನ್ನ ಮೀರಿ ಸೋಲಿನ ಭಯವನ್ನ ಜಯಿಸ್ಬೇಕು. ಹೌದು. ಮತ್ತು ಅಂತಿಮವಾಗಿ ಗೆಲುವಿನ ಹೊಸ್ತಿಲಲ್ಲಿ ನಿಂತಾಗ ಕಾಡೋ ಯಶಸ್ಸಿನ ಅಪರಾಧಿ ಮನೋಭಾವದಿಂದ ಹೊರಬಂದು ಆ ಗೆಲುವನ್ನ ಅಪ್ಪಿಕೊಳ್ಬೇಕು. ಯಾರು ಈ 4 ಅಡಚಣೆಗಳನ್ನ ಯಶಸ್ವಿಯಾಗಿ ದಾಟುತ್ತಾರೋ ಅವರು ಮಾತ್ರ ತಮ್ಮ ಪರ್ಸನಲ್ ಲೆಜೆಂಡನ್ನ ಮುಟ್ಟುತ್ತಾರೆ. ಸ್ಫಟಿಕದ ವ್ಯಾಪಾರಿಯಂತೆ ಕೇವಲ ಕನಸು ಕಾಣ್ತಾ ಭಯದಲ್ಲೇ ಬದುಕು ಕಳೆಯೋ ಬದಲು ಸ್ಯಾಂಟಿಯಾಗೋ ಥರ ಸೋಲಿನ ಮತ್ತು ಯಶಸ್ಸಿನ ಭಯಗಳೆರಡನ್ನೂ ಮೀರಿ ಹೆಜ್ಜೆ ಇಡಬೇಕು. ವಾವ್! ಇದು ನಿಜಕ್ಕೂ ಎಷ್ಟೊಂದು ಲರ್ನಿಂಗ್ಸ್ ಇರೋ ಡಿಸ್ಕಷನ್. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಅಂತಿಮ ಪ್ರಚೋದನಾತ್ಮಕ ಯೋಚನೆಯನ್ನ ಕೇಳುಗರ ಮುಂದಿಡೋಕೆ ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ಕೃತಿಯಲ್ಲಿ ಆಲ್ಕೆಮಿಸ್ಟ್ ಹೇಳುವಂತೆ, ಒಂದು ಕನಸು ನನಸಾಗುವ ಸ್ವಲ್ಪವೇ ಮುಂಚೆ ಬ್ರಹ್ಮಾಂಡವು ನಾವು ದಾರಿ ಉದ್ದಕ್ಕೂ ಕಲಿತದ್ದೆಲ್ಲವನ್ನೂ ತೀವ್ರವಾಗಿ ಪರೀಕ್ಷೆ ಮಾಡುತ್ತೆ. ಇದು ನಮಗೆ ಕೆಟ್ಟದು ಬಯಸೋದ್ರಿಂದ ಅಲ್ಲ, ಬದಲಾಗಿ ನಾವು ಆ ಯಶಸ್ಸಿಗೆ ಸಂಪೂರ್ಣ ಅರ್ಹರಾಗಿದ್ದೇವಿ ಅಂತ ಖಚಿತಪಡಿಸಿಕೊಳ್ಳೋಕೆ. ಹಾಗಾದ್ರೆ ಈಗ ನಮ್ಮ ಜೀವನದಲ್ಲಿ ಪ್ರಸ್ತುತ ಕಾಡುತ್ತಿರುವ ಅತಿ ದೊಡ್ಡ ಸಮಸ್ಯೆಯು ನಮ್ಮ ಅಂತಿಮ ಗುರಿಯನ್ನ ಮುಟ್ಟುವ ಮುನ್ನ ಎದುರಾಗಿರೋ ಕೊನೆಯ ಪರೀಕ್ಷೆಯಾಗಿರಬಹುದೇ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಅದೊಂದು ಅತ್ಯಂತ ಆಳವಾದ, ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಈ ಜೀವನದ ಹಾದಿಯಲ್ಲಿ ಆ ಕೊನೆಯ ಪರೀಕ್ಷೆಯನ್ನ ಎದುರಿಸೋ ಧೈರ್ಯ, ಆ ಯಶಸ್ಸನ್ನ ಒಪ್ಕೊಳ್ಳೋ ಮುಕ್ತತೆ ನಮ್ಮಲ್ಲಿದೆಯಾ ಅನ್ನೋದೇ ನಾವು ಕಂಡುಕೊಳ್ಬೇಕಾದ ಅಂತಿಮ ಸತ್ಯ. ನಮ್ಮ ಈ ಸುದೀರ್ಘವಾದ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಜೀವನದ ಹಾದಿಗೆ ಯಾವುದೇ ನಿಖರವಾದ ಬ್ಲೂಪ್ರಿಂಟ್ ಇಲ್ಲದೇ ಇರಬಹುದು, ಆದ್ರೆ ನಮ್ಮದೇ ಇಂಟ್ಯೂಷನ್ ಮತ್ತು ಪ್ರಸ್ತುತ ಕ್ಷಣದ ಸೂಕ್ಷ್ಮ ಅರಿವುಗಳೇ ನಮ್ಮ ದಿಕ್ಸೂಚಿ. ಆ ದಿಕ್ಸೂಚಿಯನ್ನ ನಂಬಿ ಮುನ್ನಡೆಯೋಣ. ಮತ್ತೆ ಸಿಗೋಣ. ನಮಸ್ಕಾರ.